ನಮಸ್ಕಾರ ಎಲ್ರಿಗೂ. ಹಿಂದಿನ ವಿಡಿಯೋದಲ್ಲಿ ಗೋಕೃಪಾಮೃತದ ಬಗ್ಗೆ ಮಾತಾಡಿದ್ದೆ. ಸೊ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಡ್ರಮ್ಮಲ್ಲಿ ಇರ್ತಕ್ಕಂತಹ ಗೋಕೃಪಾಮೃತ ಇದು ಕಂಪ್ಲೀಟಾಗಿ ಕಳೆದಿರ್ತಕ್ಕಂತಹ ಫರ್ಮೆಂಟ್ ಆಗಿರ್ತಕ್ಕಂತಹ ಒಂದು ದ್ರಾವಣ. ಗೋಕೃಪಾಮೃತ ಅಂದರೆ ಒಂದು ಬ್ಯಾಕ್ಟೀರಿಯಲ್ ಕಲ್ಚರ್ ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಬ್ಯಾಕ್ಟೀರಿಯಲ್ ಕಲ್ಚರ್ ಅಂದರೆ ಏನು ಅಂತ ಅಂದರೆ ನಾವು ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂತ ಅಂದರೆ, ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಹೇಗೆ ಹಾಲಿಗೆ ಹೆಪ್ಪಾಕಿ ಮೊಸರು ಮಾಡ್ತೀವೋ ಆ ರೀತಿ ಅಂತ ಇದನ್ನು ನಾವು ಹೋಲಿಕೆ ಮಾಡಬಹುದು. ಅಂದರೆ 200 ಲೀಟ್ರು ಡ್ರಮ್ಗೆ ನಾವು ನೀರನ್ನ ತುಂಬಿಸಿ, ಸೊ ಇದಕ್ಕೆ 2 kg ಬೆಲ್ಲ, 2 ಲೀಟ್ರ್ ಹುಳಿ ಮಜ್ಜಿಗೆ, ನಂತರ ಇದನ್ನು ಮದರ್ ಕಲ್ಚರ್ ಅಂತ ಕರಿತೀವಿ. ಇದನ್ನು ಸೇರಿಸಿ 1 ವಾರಗಳ ಕಾಲ ಇದನ್ನು ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಈ ಥರ ಒಂದು ಕೋಲಿನ ಸಹಾಯದಲ್ಲಿ ತಿರುಗಿಸಿ ನಾವು 1 ವಾರದ ನಂತರ ಗೋಕೃಪಾಮೃತನ ಪಡಿಬಹುದು. ಅದನ್ನು ನಮ್ಮ ಬೆಳೆಗಳಿಗೆ ಸಿಂಪಡಣೆ ಮಾಡಬಹುದು. ಇದರಿಂದ ನಮ್ಮ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಕೀಟಬಾಧೆನೂ ಕಡಿಮೆ ಆಗುತ್ತೆ, ಮತ್ತು ಅದರ ಬೆಳವಣಿಗೆ ಮತ್ತು ಫಲವತ್ತತೆ ಮಣ್ಣಿಂದು ಮತ್ತು ಇಳುವರಿ ಕೂಡ ಹೆಚ್ಚಾಗುತ್ತೆ. ಸೊ ಯಾರಿಗಾದರೂ ಈ ಮದರ್ ಕಲ್ಚರ್ನ ಅವಶ್ಯಕತೆ ಇತ್ತು ಅಂತ ಅಂದರೆ, ಹೆಪ್ಪು ಬೇಕಾಗಿತ್ತು ಅಂತಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ಅವರಿಗೆ ಕೊಡೋವಂಥ ವ್ಯವಸ್ಥೆಯನ್ನು ಮಾಡ್ತೀನಿ.